ಅಮ್ಮ, ನೀನು ಮತ್ತೆ ಮದುವೆ ಆಗ್ತೀಯಾ? 68 ವರ್ಷದ ಉಮಾಶ್ರೀ ಅವರ ಜೀವನದಲ್ಲಿ ಈ ಒಂದು ಪ್ರಶ್ನೆ ದೊಡ್ಡ ತಿರುವನ್ನೇ ತಂದಿತು. ಸ್ನೇಹಿತರು, ಪರಿಚಯದವರು ಎಲ್ಲರೂ ಉಮಾಶ್ರೀ ಅವರಿಗೆ ಎಷ್ಟು ದಿನ ಒಂಟಿಯಾಗಿ ಇರ್ತೀಯಾ, ನಿನಗೂ ಒಬ್ಬ ಸಂಗಾತಿ ಬೇಡವಾ ಎಂದು ಹೇಳುತ್ತಿದ್ದಾರಂತೆ. ಒಂದು ಹಂತದಲ್ಲಿ ಮದುವೆಯ ಪ್ರಸ್ತಾಪವೂ ಬಂದಿತ್ತು ಎನ್ನಲಾಗಿದೆ. ಆಗ ಉಮಾಶ್ರೀ ತಮ್ಮ ಮಗಳ ಬಳಿ ಕೇಳಿದ ಪ್ರಶ್ನೆ, ನಾನು ಮದುವೆ ಆಗಲಾ ಅಂತ. ಮಗಳು ಕೊಟ್ಟ ಉತ್ತರ ಏನು ಗೊತ್ತಾ? ನನ್ನ ತಾಯಿಯನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಮಗಳ ಈ ಒಂದೇ ಒಂದು ಮಾತು ಉಮಾಶ್ರೀ ಅವರ ನಿರ್ಧಾರವನ್ನೇ ಬದಲಾಯಿಸಿತು. ಆದರೆ ಇದು ಕೇವಲ ಒಂದು ತಾಯಿ ಮಗಳ ಕಥೆಯಲ್ಲ. ಇದು ಸಿನಿಮಾ ನಟಿಯಿಂದ ರಾಜಕಾರಣಿಯಾಗಿ ಈಗ ಕರ್ನಾಟಕದ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿರುವ ಉಮಾಶ್ರೀ ಅವರ ಹೋರಾಟದ ಕತೆ. ಕರ್ನಾಟಕದ ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಉಪಸಭಾಪತಿಯಾಗಿದ್ದ MK ಪ್ರಾಣೇಶ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಸ್ಥಾನ ತೆರವಾಗಿತ್ತು. ನಂತರ ಉಮಾಶ್ರೀ ಅವರು ಉಪಸಭಾಪತಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಆಡಳಿತ ಪಕ್ಷಕ್ಕೆ ಬಹುಮತ ಇದ್ದ ಹಿನ್ನೆಲೆಯಲ್ಲಿ ಹಾಗೂ ಪ್ರತಿಪಕ್ಷದಿಂದ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡಿದ ನಟಿ ಉಮಾಶ್ರೀ ಅವರು ತಮ್ಮ ಬದುಕಿನ ಹಲವು ಭಾವನಾತ್ಮಕ ಘಟನೆಗಳನ್ನು ನೆನಪಿಸಿಕೊಂಡರು. ಅವರ ಮಾತುಗಳಲ್ಲಿ ಸಂತೋಷವೂ ಇತ್ತು, ಕೃತಜ್ಞತೆಯೂ ಇತ್ತು. ಆದರೆ ಅದರ ಹಿಂದೆ ವರ್ಷಗಳ ನೋವು ಮತ್ತು ಹೋರಾಟವೂ ಇತ್ತು. ಉಮಾಶ್ರೀ ತಮ್ಮ ಜೀವನದ ಸಾಧನೆಯ ಹಿಂದೆ ತಮ್ಮ ತಾಯಿ ನಿಂಗಮ್ಮ ಅವರ ಪಾತ್ರವನ್ನು ವಿಶೇಷವಾಗಿ ನೆನಪಿಸಿಕೊಂಡಿದ್ದಾರೆ. ಕೂಲಿ ಕೆಲಸ ಮಾಡಿ ಮಗಳನ್ನು ಸಾಕಿದ ತಾಯಿಯ ಮಗಳು ತಾನು ಎಂದು ಉಮಾಶ್ರೀ ಹೇಳಿದ್ದಾರೆ. ತಮ್ಮನ್ನು ಸಾಕಿ ಸಲಹಿದ ತಾಯಿ ನಂತರ ದತ್ತುಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಮುನಿ ನರಸಪ್ಪ ಹಾಗೂ ರೇವಮ್ಮ ದಂಪತಿಗೂ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಂದರೆ ಇಂದು ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನದಲ್ಲಿ ಕುಳಿತಿರುವ ಉಮಾಶ್ರೀ ಅವರ ಜೀವನ ಆರಂಭವಾಗಿದ್ದು ಯಾವುದೇ ಐಷಾರಾಮಿ ಹಿನ್ನೆಲೆಯಿಂದಲ್ಲ, ಹೋರಾಟದಿಂದ. ಉಮಾಶ್ರೀ ಅವರ ಕಲಾ ಜೀವನವು ಸಾಕಷ್ಟು ವಿಶೇಷ. ಅನುಭವ ಅವರ ಮೊದಲ ಸಿನಿಮಾ. ನಿರ್ದೇಶಕ ಕಾಶರಥ್ ಅವರು ಅವರಿಗೆ ಅವಕಾಶ ನೀಡಿದ್ದರು. ಆ ಚಿತ್ರದಲ್ಲಿ ವಿಭಿನ್ನವಾದ ಪಾತ್ರವನ್ನು ನಿರ್ವಹಿಸಿದ ನಂತರ ಒಂದೇ ರಾತ್ರಿಯಲ್ಲಿ ತಾರೆಯಾದ ಅನುಭವವನ್ನು ಉಮಾಶ್ರೀ ನೆನೆಸಿಕೊಂಡಿದ್ದಾರೆ. ನಂತರ ಚಿತ್ರರಂಗದಲ್ಲಿ ಹಲವು ಅವಕಾಶಗಳು ಬಂದವು. ಪುಟ್ಟಂಚ ಸಿನಿಮಾ ಅವರ ಜೀವನದಲ್ಲಿ ಮತ್ತೊಂದು ಪ್ರಮುಖ ತಿರುವು ತಂದಿತು. ಸಿನಿಮಾದಲ್ಲಿ ಜನಪ್ರಿಯತೆ ಸಿಗುತ್ತಿದ್ದ ಸಮಯದಲ್ಲೇ ಅವರ ಮನಸ್ಸಿನಲ್ಲಿ ಮತ್ತೊಂದು ಆಸೆ ಬೆಳೆಯುತ್ತಿತ್ತು. ಅದು ಸಮಾಜ ಸೇವೆ, ಜನರಿಗಾಗಿ ಕೆಲಸ ಮಾಡಬೇಕು ಎಂಬ ತುಡಿತ. ಉಮಾಶ್ರೀ ಅವರ ವೈಯಕ್ತಿಕ ಜೀವನ ಕೂಡ ಸುಲಭವಾಗಿರಲಿಲ್ಲ. ಮದುವೆಯಾದ ನಂತರ ಪತಿ ದೂರವಾದರು. ನಂತರ ಅವರ ಪತಿ ಮತ್ತೊಂದು ಮದುವೆಯಾಗಿ ಮಕ್ಕಳನ್ನು ಹೊಂದಿದ್ದರು. ಆದರೂ ಉಮಾಶ್ರೀ ತಮ್ಮ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯಿಂದ ಹಿಂದೆ ಸರಿಯಲಿಲ್ಲ. ಅಷ್ಟೇ ಅಲ್ಲ, ತಮ್ಮ ಪತಿಯ 2ನೇ ಮದುವೆಯಿಂದಾದ ಮಕ್ಕಳ ಶಿಕ್ಷಣಕ್ಕೂ ಸಹಾಯ ಮಾಡಿದ್ದಾಗಿ ಅವರು ಹೇಳಿದ್ದಾರೆ. ಒಂದು ಕಡೆ ಸಿನಿಮಾ ಮತ್ತು ನಾಟಕ, ಮತ್ತೊಂದು ಕಡೆ ಮಕ್ಕಳ ಜವಾಬ್ದಾರಿ. ಇವೆಲ್ಲದರ ನಡುವೆ ಒಂಟಿಯಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಪರಿಸ್ಥಿತಿ. ಅವರ ಬದುಕಿನ ಈ ಹಂತವೇ ಅವರನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಉಮಾಶ್ರೀ ಅವರ ಸ್ನೇಹಿತರು ಅವರಿಗೆ ಆಗಾಗ ಸಲಹೆ ನೀಡುತ್ತಿದ್ದಾರಂತೆ. ಎಷ್ಟು ದಿನ ಒಂಟಿಯಾಗಿ ಇರ್ತೀಯಾ, ನಿನಗೂ ಒಬ್ಬ ಸಂಗಾತಿ ಬೇಕಲ್ವಾ, ಮುಂದೆ ವಯಸ್ಸಾದಾಗ ಒಂಟಿಯಾಗಿ ಇರೋದು ಕಷ್ಟ. ಅಂತಹ ಸಮಯದಲ್ಲಿ ಮದುವೆ ಒಂದು ಪ್ರಸ್ತಾಪವೂ ಬಂದಿತ್ತು. TN ಸೀತಾರಾಮ್ ಅವರು ರಮೇಶ್ ಬಂದಗದೆ ಅವರೊಂದಿಗೆ ಉಮಾಶ್ರೀ ಅವರ ಮದುವೆ ಬಗ್ಗೆ ಯೋಚಿಸಿದ್ದರು ಎಂದು ಉಮಾಶ್ರೀ ಹೇಳಿದ್ದಾರೆ. ಆಗ ಅವರು ತಮ್ಮ ಮಗಳ ಬಳಿ ಒಂದು ಪ್ರಶ್ನೆ ಕೇಳಿದ್ದರು, ನಾನು ಮದುವೆ ಆಗಲಾ? ಮಗಳು ನೀಡಿದ ಉತ್ತರ, ನನ್ನ ತಾಯಿಯನ್ನು ಬೇರೆಯವರ ಜೊತೆ ಹಂಚಿಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಈ ಮಾತು ಉಮಾಶ್ರೀ ಅವರ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಕೊನೆಗೆ ಅವರು ಮತ್ತೊಂದು ಮದುವೆ ಆಗಲಿಲ್ಲ. ಇಂದು ವರ್ಷಗಳ ನಂತರವೂ ಆ ಘಟನೆ ನೆನಪಿಸಿಕೊಂಡಾಗ ಉಮಾಶ್ರೀ ಭಾವುಕರಾಗುತ್ತಾರೆ. ಉಮಾಶ್ರೀ ಅವರ ಹೋರಾಟದ ಮತ್ತೊಂದು ಮುಖ ಎಂದರೆ ಅವರ ನಾಟಕದ ದಿನಗಳು. ರಾತ್ರಿ ಪೂರ್ತಿ ನಾಟಕ ಮಾಡುತ್ತಿದ್ದರು.
ಬೆಳಿಗ್ಗೆ ಮನೆಗೆ ಬಂದು ನಿದ್ದೆ, ಮತ್ತೆ ರಾತ್ರಿ ನಾಟಕಕ್ಕೆ ಸಿದ್ಧತೆ, ಅದರ ಜೊತೆಗೆ ಮಗುವಿನ ಜವಾಬ್ದಾರಿ. ಹಾಲಿನ ಬಾಟಲಿಯ ಜೊತೆಗೆ ಮಗುವನ್ನೇ ಎತ್ತಿಕೊಂಡು ನಾಟಕಕ್ಕೆ ಹೋಗುತ್ತಿದ್ದ ದಿನಗಳಿದ್ದವು ಎಂದು ಅವರು ನೆನಪಿಸಿಕೊಂಡಿದ್ದಾರೆ. ಒಬ್ಬ ತಾಯಿ, ಒಬ್ಬ ಕಲಾವಿದೆ, ಒಬ್ಬ ಒಂಟಿ ಮಹಿಳೆ, ಈ 3 ಜವಾಬ್ದಾರಿಗಳನ್ನು ಒಂದೇ ಸಮಯದಲ್ಲಿ ನಿಭಾಯಿಸುತ್ತಾ ಉಮಾಶ್ರೀ ತಮ್ಮ ಜೀವನವನ್ನು ಮುಂದುವರಿಸಿದರು. ಉಮಾಶ್ರೀ ಅವರ ರಾಜಕೀಯ ಪ್ರವೇಶಕ್ಕೂ ಒಂದು ಆಸಕ್ತಿದಾಯಕ ಘಟನೆ ಇದೆ. ಲೋಕೇಶ್ ಅವರ ಒಮ್ಮೆ ನೀನು ಮಿನಿಸ್ಟರ್ ಕಾರ್ ಮೇಲೆ ಬರುತ್ತೀಯಾ ಎಂದು ಹೇಳಿದ್ದರಂತೆ. ಆ ಮಾತು ಮುಂದೆ ನಿಜವಾಯಿತು. ಉಮಾಶ್ರೀ ರಾಜಕೀಯ ಬಂದರು. ಮೊದಲು ಶಾಸಕಿಯಾದರು, ನಂತರ ವಿಧಾನ ಪರಿಷತ್ ಸದಸ್ಯೆಯಾದರು. ಈಗ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿದ್ದಾರೆ. ಒಂದು ಕಾಲದಲ್ಲಿ ನಾಟಕದ ವೇದಿಕೆಗೆ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದ ಮಹಿಳೆ ಇಂದು ಕರ್ನಾಟಕದ ವಿಧಾನ ಪರಿಷತ್ತಿನ ಮೇಲ್ಮನೆಯಲ್ಲಿ ಮಹತ್ವದ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಉಮಾಶ್ರೀ ತಮ್ಮ ರಾಜಕೀಯ ಪ್ರವೇಶದ ಹಿಂದಿನ ಕಾರಣವನ್ನು ಬಹಿರಂಗವಾಗಿ ಹೇಳಿದ್ದಾರೆ. ಒಂಟಿ ಜೀವನವನ್ನು ಹೇಗೆ ಗೆಲ್ಲಬೇಕು ಎನ್ನುವುದನ್ನು ಕಲಿತಿದ್ದೆ ಎಂದು ಅವರು ಹೇಳಿದ್ದಾರೆ. ಆದರೆ ತಮ್ಮ ಗಮನ ಬೇರೆ ಕಡೆ ಹೋಗಬಾರದು, ಪುರುಷರ ಕಡೆ ಗಮನ ಹೋಗಬಾರದು ಎಂಬ ಕಾರಣಕ್ಕೆ 38ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಬಂದೆ ಎಂದು ಉಮಾಶ್ರೀ ಹೇಳಿದ್ದಾರೆ. ರಾಜಕೀಯ ಕ್ಷೇತ್ರದ ಕಡೆ ಗಮನ ಹರಿಸಿದರು. ನಂತರ ಶಾಸಕರಾದರು, ವಿಧಾನ ಪರಿಷತ್ ಸದಸ್ಯರಾದರು, ಈಗ ಉಪಸಭಾಪತಿಯಾಗಿದ್ದಾರೆ. ಉಮಾಶ್ರೀ ಅವರ ರಾಜಕೀಯ ಜೀವನದಲ್ಲಿ ಮತ್ತೊಂದು ಪ್ರಮುಖ ತಿರುವು ಜಗದೀಶ್ ಶೆಟ್ಟರ್ ವಿರುದ್ಧದ ಚುನಾವಣೆ. ಆ ಚುನಾವಣೆಯೇ ತಮ್ಮ ರಾಜಕೀಯ ಬದುಕನ್ನು ಬದಲಾಯಿಸಿತು ಎಂದು ಅವರು ನೆನಪಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೇರಿದರು. ಇತ್ತ ಉಮಾಶ್ರೀ ಅವರ ರಾಜಕೀಯ ಪಯಣವು ಮುಂದುವರಿಯಿತು. ಇಂದು ಅದೇ ಉಮಾಶ್ರೀ ವಿಧಾನ ಪರಿಷತ್ತಿನ ಉಪಸಭಾಪತಿ. ತಮ್ಮ ಸಾಧನೆಯ ಹಿಂದೆ ಹಲವರ ಕೊಡುಗೆಯನ್ನು ಉಮಾಶ್ರೀ ನೆನೆಸಿಕೊಂಡಿದ್ದಾರೆ. ಬಂಗಾರಪ್ಪ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರವರೆಗೆ ತಮ್ಮನ್ನು ರಾಜಕೀಯವಾಗಿ ಬೆಳೆಸಿದ ಎಲ್ಲರಿಗೂ ಅವರು ಧನ್ಯವಾದ ತಿಳಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರನ್ನು ನೆನಪಿಸಿಕೊಂಡಿದ್ದಾರೆ. ತಮ್ಮನ್ನು ಇಲ್ಲಿಯವರೆಗೆ ತಂದ ಪಕ್ಷಕ್ಕೆ ಋಣಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ತಾಯಿ ನಿಂಗಮ್ಮ ಅವರನ್ನು ತಮ್ಮ ಸಾಧನೆಯ ಹಿಂದಿನ ದೊಡ್ಡ ಶಕ್ತಿ ಎಂದು ಉಮಾಶ್ರೀ ಹೇಳಿದ್ದಾರೆ. ಉಮಾಶ್ರೀ ಅವರ ಕಥೆಯನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅವು ನಮ್ಮ ಅಂತಿಮ ಗುರಿಯನ್ನು ನಿರ್ಧರಿಸಬೇಕೆಂದೇನಿಲ್ಲ. ಒಂದು ಕಾಲದಲ್ಲಿ ಒಂಟಿಯಾಗಿ ಮಕ್ಕಳನ್ನು ಬೆಳೆಸಬೇಕಾದ ಪರಿಸ್ಥಿತಿ, ಮತ್ತೊಂದು ಕಡೆ ಸಿನಿಮಾ ಮತ್ತು ನಾಟಕದ ಜವಾಬ್ದಾರಿ, ನಂತರ ರಾಜಕೀಯದ ಹೋರಾಟ. ಇಂದು ಅದೇ ಉಮಾಶ್ರೀ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿ. ಮಗಳ ಒಂದು ಮಾತು ಅವರ ವೈಯಕ್ತಿಕ ಬದುಕಿನ ನಿರ್ಧಾರವನ್ನು ಬದಲಾಯಿಸಿತು. ಆದರೆ ಅವರ ಜೀವನದ ದೊಡ್ಡ ನಿರ್ಧಾರ, ನನ್ನ ಬದುಕನ್ನು ನಾನೇ ಕಟ್ಟಿಕೊಳ್ಳಬೇಕು. ಅದೇ ನಿರ್ಧಾರ ಅವರನ್ನು ಸಿನಿಮಾ ನಟನೆಯಿಂದ ರಾಜಕಾರಣಿಗೆ ಬೆಳೆಸಿತು. ಇಂದು ಅವರು ಪಡೆದಿರುವ ಈ ಹೊಸ ಜವಾಬ್ದಾರಿ ಅವರ ದಶಕಗಳ ಹೋರಾಟಕ್ಕೆ ಸಿಕ್ಕ ಮತ್ತೊಂದು ಗೌರವವಾಗಿದೆ. ಇದು ಕೇವಲ ಉಮಾಶ್ರೀ ಅವರ ಯಶೋಗಾಥೆಯಲ್ಲ, ಒಬ್ಬ ಮಹಿಳೆ ತನ್ನ ಜೀವನದ ಸವಾಲುಗಳನ್ನು ಎದುರಿಸಿ ತನ್ನದೇ ಆದ ಸ್ಥಾನವನ್ನು ಹೇಗೆ ನಿರ್ಮಿಸಿಕೊಳ್ಳಬಹುದು ಎನ್ನುವುದಕ್ಕಿಂತ ಒಂದು ಉದಾಹರಣೆ. ನಿಮಗೆ ಉಮಾಶ್ರೀ ಅವರ ಜೀವನದ ಯಾವ ಘಟನೆ ಹೆಚ್ಚು ಸ್ಪರ್ಶಿಸಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಕನ್ನಡ ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಸ್ಕಾರ.